ಮೆಚ್ಚಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಎಲ್ಲರಿಗೂ ಶರಣಾರ್ಥಿಗಳು. ಸಹಕಾರಿ ಟಿ ವಿಯ ಮೂಲಕ ಇವತ್ತು ಒಕ್ಕಲಿಗರ ಮುದ್ದಣ್ಣನವರ ಒಂದು ವಚನ ವಿಶ್ಲೇಷಣೆಯನ್ನು ಮಾಡೋಣ. ಇದಕ್ಕೆ ಕಾರಣೀಭೂತರಾದಂಥ ಶಿವಸ್ವರೂಪಿಗಳಾದಂಥ ಮಾಜಿ ಸಹಕಾರಿ ಸಚಿವರಾದಂಥ ಎಸ್ ಪಾಟೀಲ್ ಅವರಿಗೆ ಕೃತಜ್ಞತಾಪೂರ್ವಕ ಶರಣಾರ್ಥಿಗಳನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ಸಹಕಾರಿ ಟಿ ವಿಯ TM ಬಾಲಕೃಷ್ಣ ಅವರಿಗೂ ಅಭಿನಂದನೆಗಳ ಜೊತೆಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಒಕ್ಕಲಿಗ ಮುದ್ದಣ್ಣನವರ ವಚನ ವಿಶ್ಲೇಷಣೆಯನ್ನು ಮಾಡೋಣ. ಒಕ್ಕಲಿಗ ಮುದ್ದಣ್ಣನವರ ವಚನಾಂಕಿತ ಕಾಮ ಭೀಮ ಜೀವ ಧನದೊಡೆಯ. ಇವರ ಜನ್ಮಸ್ಥಳ ಜೋಳದಹಾಳ, ವಿಜಯಪುರ ಜಿಲ್ಲೆ. ಆಗಲೇ ಹೇಳಿದಾಗೆ ಒಕ್ಕಲಿಗ ಮುದ್ದಣ್ಣನವರ ಕಾಯಕ ವ್ಯವಸಾಯ. ಇವರ ಐಕ್ಯ ಸ್ಥಳ ಜೋಳದಹಾಳ, ವಿಜಯಪುರ ಜಿಲ್ಲೆ ಅಂತಲೇ ನಮಗೆ ಕಂಡು ಬರ್ತದೆ. ಇನ್ನೂ ಒಂದು ನಿರೂಪದ ಪ್ರಕಾರ ಬಸವ ಕಲ್ಯಾಣದ ಹತ್ತಿರ ಇರುವಂಥ ನಾರಾಯಣಪುರ ಇವರ ಐಕ್ಯ ಸ್ಥಳ ಅಂತಲೂ ಕಂಡು ಬರ್ತದೆ. ಈಗ ಒಕ್ಕಲಿಗ ಮುದ್ದಣ್ಣನವರ ಒಂದು ವಚನ. ವರುಣನ ಕಿರಣದಿಂದ ಅಪ್ಪುವಿನ ಸಾರ ಪೃಥ್ವಿಯೊಳಗಡೆ ಇದ್ದು, ಪೃಥ್ವಿಯ ತಪ್ಪಿಸಿ ತಾನೊಪ್ಪದಲ್ಲಿ ತೆಗೆವಂತೆ ಅರಿವು ಮರವೇ ಪೃಥ್ವಿ ಅಪ್ಪುವಿನಂತೆ ಇಪ್ಪ ಭೇದವ ತಾನರಿದು, ಜಡ ಅಜಡವೆಂಬ ಉಭಯವನರಿದು, ಸಕಲವೋ ನಿಕಲವೋ ಬೇರೊಂದು ಹೊಲದು, ನಿನ್ನೊಲವರವ ನೀನೇ ಬಲ್ಲೆ ಕಾಮಭೀಮ ಜೀವಧನದೊಡೆಯ ನಾನೆಂದು ಅರಿಯೇ ಅನ್ನುವಂಥ ಈ ಒಂದು ವಚನ. ಪ್ರಸ್ತುತ ಈ ವಚನದಲ್ಲಿ ಕೃಷಿ ಭೂಮಿಯಲ್ಲಿನ ಮಣ್ಣು, ಆಮೇಲೆ ಭೂಮಿಯಲ್ಲಿನ ಫಲವತ್ತತೆ, ಕಳೆ ತೆಗೆಯುವುದು, ಹೀಗೆ ವಿವಿಧ ತತ್ವಗಳನ್ನು ಬಹಳ ಪ್ರಮುಖವಾಗಿ ಸೂರ್ಯ ಶಕ್ತಿಯ ಬಗ್ಗೆ ಇಲ್ಲಿ ಒಕ್ಕಲಿಗ ಮುದ್ದಣ್ಣನವರು ಉಲ್ಲೇಖವನ್ನು ಮಾಡ್ತಾರೆ. ನಮಗೆಲ್ಲ ತಿಳಿದಿರೋ ಹಾಗೆ ಈ ಸೂರ್ಯಶಕ್ತಿ ಜಗತ್ತಿನ ಎಲ್ಲ ಚರಾಚರ ವಸ್ತುಗಳಿಗೆ ಶಕ್ತಿಯ ಆಕರ ಅನ್ನೋದನ್ನು ನಮಗೆ ಕಂಡು ಬರ್ತದೆ. ಅಂದರೆ ಸೋಲಾರ್ ಎನರ್ಜಿ ಈಸ್ ದಿ ಸೋರ್ಸ್ ಆಫ್ ಆಲ್ ಎನರ್ಜೀಸ್ ಇನ್ ದ ಯೂನಿವರ್ಸ್ ಅಥವಾ ಅರ್ಥ ಅನ್ನೋದನ್ನು ನಮಗೆ ವಿಜ್ಞಾನ ತಿಳಿಸ್ಕೊಡ್ತದೆ. ಇಲ್ಲಿ ನಡೆಯುವ ಪ್ರತಿಯೊಂದು ಪ್ರಕ್ರಿಯೆಗೂ ಬೆಳಕೆ ಮೂಲ ಶಕ್ತಿ. ಹೂವು ಹೊರಳುವವು ಸೂರ್ಯನ ಕಡೆಗೆ ಅಂತ ನಮ್ಮ ಸಮನ್ವಯ ಕವಿ ಶ್ರೀ ಚನ್ನವೀರ ಕಣ್ವಿಯವರು ಹೇಳುವ ಹಾಗೆ, ಸೂರ್ಯೋದಯದಿಂದ ತಾವರಿಗೆ ಜೀವಾಳ ಬಂದಂತೆ ಸೃಷ್ಟಿಯ ಚೇತನವೇ ಸೂರ್ಯ ಅಂತ ಈ ವಚನದಲ್ಲಿ ವರುಣನ ಕಿರಣದಿಂದ ಅಪ್ಪುವಿನ ಸಾರ ಪೃಥ್ವಿ ಒಳಗಡೆಗಿದ್ದು ಅಂತ ಇಲ್ಲಿ ವೈಜ್ಞಾನಿಕವಾಗಿ ಒಕ್ಕಲಿಗ ಮುದ್ದಣ್ಣನವರು ನಮಗೆ ನಿರೂಪವನ್ನು ನೀಡ್ತಾರೆ. ನೀರು ಮತ್ತು ಭೂಮಿಯ ಸಾರಗಳು ಭೂಮಿಯಲ್ಲಿ ಅಡಕವಾಗಿ ಬೆಳೆಯುವಲ್ಲಿ ಸಹಾಯ ಮಾಡ್ತವೆ. ಕೃಷಿಯಲ್ಲಿ ಬಹಿರಂಗ ಕೃಷಿ ಮತ್ತು ಅಂತರಂಗ ಕೃಷಿ ಅನ್ನುವಂಥ ಎರಡು ತತ್ವಾರ್ಥಗಳನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಈ ಒಕ್ಕಲಿಗ ಮುದ್ದಣ್ಣನವರ ವಚನದ ಮೂಲಕ. ಹೊಲದಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಕಸ ಕಡ್ಡಿಗಳನ್ನು ತೆಗೆದುಹಾಕಿ ಹಸನು ಮಾಡಿ ಬೀಜವನ್ನು ಬಿತ್ತಿ ಸಸಿಯನ್ನು ಬೆಳೆದು ಫಲ ತೆಗೆದುಕೊಳ್ಳೋದು, ಇದು ಬಹಿರಂಗದ ಕೃಷಿ ಅಥವಾ ಲೌಕಿಕ ಕಾಯಕ. ಮನುಷ್ಯನ ಅರಿವು ಅಥವಾ ಅಂತರಂಗದ ಅರಿವು ಕೂಡ ಒಂದು ಫಲವತ್ತಾದ ಭೂಮಿ. ಹಾಗೆಯೇ ಈ ತನುಮನವೆಂಬ ಫಲವತ್ತಾದ ಭೂಮಿಯಲ್ಲಿ ಮಾಯೆಗಳೆಂಬ ಕಸಕಡ್ಡಿಗಳು ಸಹ ಬೆಳೆತವೆ. ಆ ಕಸವನ್ನು ತೆಗೆದಾಗ ಮಾತ್ರ ಹುಲಸಾದ ಶರಣ ಚಿಂತನೆಯ ಸಮಷ್ಟಿ ಪ್ರಜ್ಞೆಯ ಬೆಳೆ ಬರುತ್ತದೆ ಅನ್ನೋದನ್ನು ಈ ಒಕ್ಕಲಿಗ ಮುದ್ದಣ್ಣನವರು ಈ ವಚನದಲ್ಲಿ ನಿರೂಪಣೆ ಮಾಡ್ತಾರೆ. ಅದು ಅಂಗಾಂಗ ಲಿಂಗಾಂಗ ಸಾಮರಸ್ಯ ದಿಂದ ಮಾತ್ರ ಸಾಧ್ಯ ಅನ್ನೋದು ನಮಗೆ ಸೂರ್ಯನ ಬಿಸಿಲಿನ ಅಗತ್ಯತೆಯನ್ನು ಇಲ್ಲಿ ಹೇಳ್ತದೆ. ಹಾಗೆ ಕಾಡಸಿದ್ದೇಶ್ವರರು ಒಂದು ವಚನದಲ್ಲಿ ಕೂಡ ತಮ್ಮ ಸೂರ್ಯ ಸಿದ್ಧಾಂತವನ್ನು ಇಲ್ಲಿ ನೆನಪಿಸ್ತಾರೆ. ಜಲದೊಳಗೆ ಸೂರ್ಯನಂತೆ, ಭೂಮಿಯೊಳಗಿನ ದ್ರವ್ಯದಂತೆ, ಕಾಷ್ಠದೊಳಗಿನ ಪಾವಕನಂತೆ, ಪುಷ್ಪದೊಳಗ ಪರಿಮಳದಂತೆ, ಕ್ಷೀರದೊಳಗಣ ಘೃತದಂತೆ, ಇರ್ದಿರೆಯ ಕಾಡನೊಳಗೋದ ಶಂಕರಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಅಂತ ಕಾಡಸಿದ್ದೇಶ್ವರರು ಕೂಡ ಈ ಸೂರ್ಯನ ಶಕ್ತಿಯ ಅಗಾಧತೆಯ ಬಗ್ಗೆ ನಮಗಿಲ್ಲಿ ವಿವರಣೆ ನೀಡ್ತಾರೆ. ಕಾಡಸಿದ್ದೇಶ್ವರರು ಈ ವಚನದ ಮೂಲಕ ಫಲವತ್ತಾದ ಭೂಮಿಯಲ್ಲಿ ಸಾರ ಮತ್ತು ಸತ್ವಗಳ ಬಗ್ಗೆ ಪ್ರಸ್ತಾಪವನ್ನು ಇಲ್ಲಿ ಮಾಡ್ತಾರೆ. ತನ್ನ ಆರಾಧ್ಯ ದೈವವನ್ನು ಉಲ್ಲೇಖಿಸ್ತಾ ಇಲ್ಲಿ ಜೋಡಿಸಿರುವ ಶಬ್ದಗಳು ಹೊಲದಲ್ಲಿ ಇರಬೇಕಾದಂಥ ಫಲವತ್ತತೆಯ ಗುಣಧರ್ಮಗಳ ಕುರಿತು ಈ ವಚನ ಮಾತನಾಡ್ತದೆ.
ಜ್ಞಾನದ ಹೋಲಿಕೆ ನೋಡಿದಾಗ ಭೂಮಿಯ ಈ ಗುಣಲಕ್ಷಣಗಳು ಲೌಕಿಕ ಶಕ್ತಿಯನ್ನು ಇಲ್ಲಿ ನಮ್ಮ ಮುಂದೆ ಅನಾವರಣವನ್ನು ಗೊಳಿಸ್ತವೆ. ಪೃಥ್ವಿಯ ತಪ್ಪಿಸಿ ತಾನೊಪ್ಪದಲ್ಲಿ ತೆಗೆಯುವಂತೆ ಅನ್ನುವಂಥ ಒಕ್ಕಲಿಗರ ಮುದ್ದಣ್ಣನವರ 2ನೇ ಸಾಲಿನಲ್ಲಿ ಹೊಲದಲ್ಲಿ ಬೆಳೀತಕ್ಕಂಥ ಕಸ ಕಡ್ಡಿಗಳನ್ನು ಈ ಗಿಡಗಂಟಿಗಳು ಕೂಡ ಭೂಮಿಯಲ್ಲಿನ ಸಾರವನ್ನು ಕೂಡ ಹೀರ್ಕೊಳ್ತವೆ. ಅರಿವು ಮರವೇ ಪೃಥ್ವಿ ಅಪ್ಪುವಿನಂತೆ ಇಪ್ಪ ಭೇದವ ತಾನಿರುವುದು ಅಂತ ಹೇಳ್ತಾ ನಮ್ಮಲ್ಲಿನ ಸಾತ್ವಿಕತೆಯ ಜೊತೆಗೆ ಮಾಯೆಯ ಪ್ರಭಾವವೂ ಕೂಡ ಆಗುವುದನ್ನು ಸೂಚ್ಯವಾಗಿ ಇಲ್ಲಿ ಶರಣ ಒಕ್ಕಲಿಗ ಮುದ್ದಣ್ಣನವರು ನಮಗೆ ತಿಳಿಸ್ಕೊಡ್ತಾರೆ. ಅಂತರಂಗದ ಅರಿವಿನ ಜೊತೆಗೆ ಮರೆತು ಹೋಗುವುದು ಅಥವಾ ಭೂಮಿ ಮತ್ತು ನೀರಿನ ಸಂಬಂಧದಂತೆ ಸಹಜವಾದದ್ದು ಅನ್ನುವಂಥದ್ದು ಶರಣ ಒಕ್ಕಲಿಗ ಮುದ್ದಣ್ಣನವರ ಅಭಿಪ್ರಾಯ. ಇದನ್ನು ಮೀರಿ ಸಾತ್ವಿಕತೆಯನ್ನು ನಾವು ರೂಢಿಸಿಕೊಳ್ಬೇಕು ಅನ್ನುವಂಥದ್ದು ಒಕ್ಕಲಿಗರ ಮುದ್ದಣ್ಣನವರ ಈ ವಚನದ ಸಾಲಿನ ಒಂದು ನಿರೂಪ. ಜಡ ಅಂದರೆ ಯಾವುದೇ ರೀತಿಯ ಚಟುವಟಿಕೆ ಅಥವಾ ದೈಹಿಕ ವ್ಯಾಯಾಮ ಇಲ್ಲದೇ ಇರುವಂಥದ್ದು, ಅಥವಾ ಲೌಕಿಕ ಅರ್ಥದಲ್ಲಿ ನಾವು ಹೇಳೋದಾದರೆ ಸೋಮಾರಿಗಳು ಅಂತ ಅವ್ರನ್ನ ನಾವು ಕರಿತೇವೆ. ಇದಕ್ಕೆ ವ್ಯತಿರಿಕ್ತವಾಗಿ ಸದಾ ಚಟುವಟಿಕೆಯಿಂದ ಇರೋದು ಅತ್ಯಂತ ಅವಶ್ಯಕವಾಗಿರೋದು, ಅದನ್ನು ಅಡಜ ಅಂತ ಇಲ್ಲಿ ನಿರೂಪವನ್ನು ನಮಗೆ ಒಕ್ಕಲಿಗ ಮುದ್ದಣ್ಣನವರು ನಿರೂಪವನ್ನು ಮಾಡ್ತಾರೆ. ಜಡ ಅಡಜವೆಂಬ ಉಭಯವರಿದು ಸಕಲವು ನಿಕ್ಕಲವು ಬೇರೊಂದು ಹೊಲದು ಅಂತ ಪ್ರಶ್ನೆಯ ಮೂಲಕ ವಿಡಂಬನೆಯನ್ನು ಕೂಡ ಇಲ್ಲಿ ಮಾಡ್ತಾರೆ. ನಿನ್ನೊಲವರವ ನೀನೇ ಬಲ್ಲೆ ಕಾಮಭೀಮ ಜೀವ ಧನದೊಡೆಯ ನಾನೆಂದು ಅರಿ ಅಂತ ತಮ್ಮ ಆರಾಧ್ಯ ದೈವವಾದ ಕಾಮಭೀಮ ಜೀವ ಧನದೊಡೆಯನನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ನಮಗೆ ಈ ಒಂದು ನಿರೂಪವನ್ನು ನೀಡ್ತಾರೆ. ಒಟ್ಟಾರೆಯಾಗಿ ಈ ಶರಣ ಒಕ್ಕಲಿಗ ಮುದ್ದಣ್ಣನವರ ಈ ವಚನ ಕೃಷಿ ಕಾಯಕ ಪ್ರಜ್ಞೆಯ ಸಂಗತಿಗಳನ್ನು ನಿರೂಪಿಸುವುದರ ಜೊತೆಗೆ ಫಲವತ್ತಾದ ಭೂಮಿಯ ಗುಣಲಕ್ಷಣಗಳನ್ನು ನಮಗೆ ತಿಳಿಸ್ಕೊಡ್ತದೆ. ನಮಗೆ ಪ್ರಕೃತಿಯು ಉಚಿತವಾಗಿ ನೀಡಿರುವ ಸಂಪತ್ತನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಉತ್ತಮವಾದ ಬೆಳೆಯನ್ನು ಬೆಳೆಯುವ ಹಾಗೆ ಸದಾಚಾರ ಸತ್ಕ್ರಿಯೆಗಳೆಂಬ ಸುಜ್ಞಾನವನ್ನು ಅಳವಡಿಸಿಕೊಂಡು ನಾವೆಲ್ಲರೂ ಶರಣರಾಗುವುದನ್ನು ಈ ಒಕ್ಕಲಿಗರ ಮುದ್ದಣ್ಣನವರ ವಚನ ನಿರೂಪಣೆಯನ್ನು ಮಾಡ್ತಾವೆ ಅಂತ ಹೇಳ್ತಾ ಈ ವಚನ ವಿಶ್ಲೇಷಣೆಗೆ ಪೂರ್ಣ ವಿರಾಮವನ್ನು ಹೇಳ್ತಾನೆ. ಶರಣಾರ್ಥಿಗಳು.